ವೆಜೈನಲ್ ಏರಿಯಾದಲ್ಲಿ ನಾವು ಯಾವ್ಯಾವ ಸಿಂಪ್ಟಮ್ಸ್ನ ಇಗ್ನೋರ್ ಮಾಡಬಾರ್ದು. ಜೆನೈಟಲ್ ಹೈಜೀನ್ ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ತಿದ್ರೆ ಮೊದಲೆಲ್ಲ ಇವಾಗ ಸ್ವಲ್ಪ ಬದಲಾವಣೆಗಳು ಬಂದಿದೆ. ಅವರು ಒಂದು ಜನನಾಂಗನ ತೊಳೆದುಕೊಳ್ಳೋದಕ್ಕಾಗಲಿ ಸೋಪ್ ಹಚ್ಕೊಳ್ಳೋದು ಮುಟ್ಟಿದ್ರೇ ತಪ್ಪು ಅನ್ನೋ ಒಂದು ಭಾವನೆಗಳಲ್ಲೇ ಇದ್ದರು ಎಷ್ಟೋ ಜನ ಹೆಂಗಸರು. ಅದನ್ನು ಅಷ್ಟು ಅವ್ರಿಗೆ ಒಂಥರ ಮಡಿವಂತಿಕೆ ಭಾವನೆಗಿಂತ ಅದು ಮುಟ್ಟೋದೇ ತಪ್ಪು, ಇದು ಮಾಡೋದೇ ತಪ್ಪು, ಯಾವತ್ತೂ ಅವ್ರ ಜನನಾಂಗದ ಬಗ್ಗೆ ನೋಡಿಕೊಂಡು ಇರೋದಿಲ್ಲ. ಅದನ್ನು ನಾನು ಅದಕ್ಕೆ ಹೇಳ್ತೀನಿ, ನಿಮ್ಗೇನು ತೊಂದರೆ ಇದ್ದರೆ ಮಿರರ್ ಕನ್ನಡಿನಲ್ಲಿ ನೋಡ್ಕೊಳ್ಳಿ, ಏನು ತೊಂದರೆ ಇದೆ, ಎಲ್ಲಿ ತೊಂದರೆ ಇದೆ, ಅದ್ರ ಬಗ್ಗೆ ಸರಿಯಾಗಿ ಅರಿವು ಮೂಡಿಸ್ಕೊಳ್ಳಿ. ಇದನ್ನು ಪ್ರತಿದಿನ ಸ್ನಾನ ಮಾಡಿದಾಗ ದೇಹಕ್ಕೆಲ್ಲ ಮಾಡ್ದಂಗೆ ಜನನಾಂಗಕ್ಕೆ ಕೂಡ ಸೋಪ್ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಪ್ರತಿ ಸಲ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಸರಿಯಾದ ರೀತಿಯಲ್ಲಿ ಮುಂದಿಂದ ಹಿಂದಕ್ಕೆ ತೊಳ್ಕೊಳ್ಳೋ ಥರ ತೊಳ್ಕೊಳ್ಳಿ ಅದನ್ನು. ಆಮೇಲೆ ಬೇಡವಾದ್ದೆಲ್ಲ ಈ ಯಾವುದ್ಯಾವುದನ್ನು ಎಲ್ಲ ಸ್ಯಾವ್ಲಾನು ಡೆಟಾಲು ತುಂಬ ಹೈಜೀನ್ ಜಾಸ್ತಿ ಓವರ್ ಕಾನ್ಷಿಯಸ್ ಇದ್ದವರು ಅದು ಎಂಥದೋ ವಾಶುಗಳು ಇದರದು ಮತ್ತು ಡಿಯೋಡ್ರೆಂಟ್ಸು ಅದನ್ನು ವಾಸನೆ ಆಗದೆ ಇರಲಿ ಇದೆಲ್ಲ ಯೂಸ್ ಅದೆಲ್ಲ ಬೇಕಾಗಿಲ್ಲ. ಆಮೇಲೆ ಕೂದಲನ್ನು ಕೂಡ ಸೋಂಕೆಲ್ಲ ಇದ್ದಾಗ ಶೇವ್ ಮಾಡಬಾರ್ದು. ಅದನ್ನು ಚಿಕ್ಕದಾಗಿ ಕತ್ತರಿಸಿ ಅದನ್ನು ಮಾಡಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಾಗ ಇದರದ್ದು ಈ ಸೋಂಕುಗಳು ಬರೋದನ್ನು ಖಂಡಿತವಾಗ್ಲೂ ಅದನ್ನು ತಪ್ಪಿಸ್ಬೋದು. ಅದು ಜನನಾಂಗದ ಸ್ವಚ್ಛತೆ. ಅವ್ರಿಗೆ ಮುಟ್ಟು ನಿಂತೋಗಿರುತ್ತೆ, ಅದರಿಂದ ಮುಟ್ಟಿನ ಸಮಯದ ಸ್ವಚ್ಛತೆ ಆಗಾಗ ಅದು ಉಡುಪು ಬದಲಾಯಿಸೋದಾಗಲಿ ಸೋಪ್ ನೀರಲ್ಲಿ ಕೈ ತೊಳ್ಕೊಳ್ಳೋದು ಮಾಡೋದು ಅದರದ್ದೆಲ್ಲ ಒಂದು ಮೆನ್ಸ್ಟ್ರುಯಲ್ ಹೈಜೀನ್. ಸೊ ಇದನ್ನೆಲ್ಲ ಮಾಡಿದಾಗ ಮತ್ತು ಯಾವುದೇ ಒಂದು ಅವ್ರಿಗೆ ಯಾವಾಗ ಬಿಳಿ ಮುಟ್ಟು ಅಥವಾ ಜನನಾಂಗದಲ್ಲಿ ಬರೋ ಸಹಜವಾಗಿ ಸ್ರವಿಕೆ ಇದ್ದೇ ಇರುತ್ತೆ, ಅದು ನಾರ್ಮಲ್. ಅದು ಆ ಜಾಗನ ತೇವವಾಗಿಡೋದಕ್ಕೋಸ್ಕರವಾಗಿ ಯಾವುದೇ ಇನ್ಕ್ರೀಸ್ ಡಿಸ್ಚಾರ್ಜ್ ತುಂಬ ಜಾಸ್ತಿ ಏನಾದರೂ ಬಿಳಿ ಮುಟ್ಟಿದ್ರೆ, ವಾಸನೆ ಬರ್ತಾ ಇದ್ದರೆ, ಅದ್ರ ಬಣ್ಣ ಬದಲಾಗಿದ್ದರೆ, ಕೆಲವು ಸಲ ಹಸಿರು ಅಥವಾ ಮೊಸರು ಇದ್ದಂಗೆ ಈ ಫಂಗಲ್ ಇನ್ಫೆಕ್ಷನ್ ಭಾಳ ಮೊಸರು ಥರ ಅಂತಾನೆ ಬಂದು ಹೇಳ್ತಾರೆ ಅವರು ಇದರದನ್ನು. ಸೊ ಆ ರೀತಿ ಇದಾಗಿದೆ, ಏನಾದರೂ ಬ್ರೌನ್ ಡಿಸ್ಚಾರ್ಜು, ಇನ್ನೂ ಕೆಲವು ಸಲ ರಕ್ತ ಮಿಶ್ರಿತ ಡಿಸ್ಚಾರ್ಜ್, ಅದು ಇನ್ನೂ ಸೀರಿಯಸ್ ಪ್ರಾಬ್ಲಮ್ಮನ್ನು ಹೇಳ್ಬೋದು, ಒಳಗಡೆ ಕ್ಯಾನ್ಸರ್ ಆ ಥರದ್ದು ಕೂಡ. ಸೊ ಈ ಥರ ಯಾವುದೇ ಬದಲಾವಣೆ ಕಾಣಿಸಿದರೆ, ಬಹಳಷ್ಟು ತುರಿಕೆ ಆಗ್ತಾ ಇದ್ದರೆ ಅದೊಂಥರ ಎಷ್ಟು ಅವ್ರಿಗೆ ಬೇರೆಯವ್ರ ಮುಂದೆ ಎಲ್ಲ ಒಂಥರ ಎಲ್ಲ ಹೊರಗೋದಾಗ ಮಾಡಿದಾಗ ಒಂದು ಫಂಕ್ಷನ್ಗೆ ಹೋದಾಗ ತುರಿಕೆ ಇದ್ರದ್ದೆಲ್ಲ ಬಹಳಷ್ಟು ಸಫರ್ ಮಾಡ್ತಾರೆ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕನ್ನೋದನ್ನು ಕೂಡ ಅವ್ರಿಗೆ ಹೊಳೆದಿರಲ್ಲ, ಹೆಂಗೆ ಡಾಕ್ಟ್ರ್ ಹತ್ರ ಹೋಗೋದು ಏನು ಅಂತ. ಸೊ ಅಂಥ ಯಾವುದೇ ಸಿಂಪ್ಟಮ್ಸ್ ಆದರೂ ತಕ್ಷಣ ಬಂದು ತೊಗೊಂಡಾಗ ಅದು ಬೇಗ ನಾವು ಕ್ಲಿಯರ್ ಮಾಡಬೇಕು.